I humbly request our guest of honor, Dr. H.R. Timaya, to illuminate the gathering with his pearls of wisdom. ನಮಸ್ಕಾರ ಎಲ್ಲರಿಗೂ. ಕನ್ನಡ ಅರ್ಥ ಆಗ್ತದಲ್ಲ? ನಮಸ್ಕಾರ. ಕೇಳಿಸ್ತಾ ಇಲ್ಲ? ಎಲ್ಲ ನಿದ್ದೆ ಮಾಡ್ತಿದ್ದೀರಾ ಅಂತ? ಕನ್ನಡ ಎಷ್ಟು ಜನಕ್ಕೆ ಬರಲ್ಲ? ಬಹಳ ಕಡಿಮೆ ಜನ. ಕನ್ನಡ ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಆಯ್ತಲ್ವಾ? ತುಂಬ ಧನ್ಯವಾದಗಳು. ನನಗೆ ಮಂಗಳೂರಿಗೆ ಬಂದಾಗಿಂದ ಕನ್ನಡ ಮರ್ತೋಗ್ತಾ ಇದೆ. ಪೂರ್ತಿ ಆಂಗ್ಲಮಯ. ಎಲ್ಲ ಕಾರ್ಯಕ್ರಮಗಳು ಕರೀತಾರೆ, ಬರೀ ಇಂಗ್ಲೀಷೇ. ನಾನು ಇಂಗ್ಲೆಂಡಲ್ಲಿದ್ದೀನೋ, ಕರ್ನಾಟಕದಲ್ಲಿದ್ದೀನೋ, ಮಂಗಳೂರಲ್ಲಿದ್ದೀನೋ ಗೊತ್ತಾಗ್ತಾ ಇಲ್ಲ. ಸಿರಿಗನ್ನಡಂ ಜೋರಾಗಿ ಬರಬೇಕು. ಸಿರಿಗನ್ನಡಂ, ಸಿರಿಗನ್ನಡಂ ಬಾಳ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡದಲ್ಲೇ ಮಾತಾಡ್ತೀನಿ ನಾನು. ಮೊದಲನೇದಾಗಿ ನಾನು ತಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸ್ತೇನೆ. ಯಾಕೆಂದರೆ ನಾನು 45 ನಿಮಿಷಗಳ ತಡವಾಗಿ ಬಂದಿದ್ದಕ್ಕೆ ವೇದಿಕೆಯಲ್ಲಿರುವ ಎಲ್ಲರಿಗೂ ಹಾಗೂ ಎಲ್ಲ ಸಭಿಕರಿಗೆ ನಾನು ಮೊಟ್ಟ ಮೊದಲ ಕ್ಷಮೆಯನ್ನು ಕೇಳ್ತಿದ್ದೇನೆ. ಸಮಯಕ್ಕೆ ಸರಿಯಾಗಿ ಬರಬೇಕು, ಆದರೆ ನನ್ನ ಕಾರ್ಯಭಾರದ ಒತ್ತಡದಿಂದ ನಾನು ತಡವಾಗಿ ಬರಬೇಕಾಯಿತು. ಮತ್ತೊಮ್ಮೆ ನನ್ನನ್ನು ಕ್ಷಮಿಸಿ ಅಂತೇಳಿ ನಾನು ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಅವರೇ, ರೆವರೆಂಡ್ ಫಾದರ್ ಅಜಿತ್ ಬಿ ಮೆನೆಂಜಸ್ ಅವರೇ, ಡಾಕ್ಟರ್ ರೋಹನ್ ಶೆಟ್ಟಿ ಅವರೇ, ರೋಷನ್ ಶೆಟ್ಟಿ ಅವರೇ, ಕಿಶನ್ ಶೆಟ್ಟಿ ಅವರೇ, ಕಿರಣ್ ಶೆಟ್ಟಿ ಅವರೇ, ಅನ್ವಿತಾ ಆರ್ ಶೆಟ್ಟಿ ಅವರೇ, ಪ್ರಾಚಾರ್ಯರಾದ ಲೋಬೋರವರೇ, ಅಮರ್ ಪ್ರಕಾಶ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಆಸೀನರಾಗಿರುವ ಗಣ್ಯರೇ, ಮುಖ್ಯವಾಗಿ ಇಲ್ಲಿ ಆಸೀನರಾಗಿರುವ ಎಲ್ಲ ಪದವೀಧರರೇ, ನೂತನ ಪದವೀಧರರೇ, ವಿದ್ಯಾರ್ಥಿಗಳ ಎಲ್ಲ ಪೋಷಕ ವೃಂದದವರೇ, ಪ್ರೀತಿಯ ಮಕ್ಕಳೇ, ಎಲ್ಲ ಗುರುವೃಂದದವರೇ, ಭಾಳ ಹೆಮ್ಮೆಯಿಂದ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನನಗೆ ಹೆಮ್ಮೆ ಮತ್ತು ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾಯಿದೆ. ವಿದ್ಯಾರ್ಥಿಯ ಜೀವನದಲ್ಲಿ ವಿದ್ಯೆ ಬಹಳ ಬಹಳ ಮುಖ್ಯ. ನೀವು ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಕಲಿತಿದ್ದೀರಿ. ನಾನು ಆರಂಭದಿಂದಲೂ ಕೂಡ ನಾನು ಗಮನಿಸ್ತಾ ಬಂದೆ. 25 ವರ್ಷಗಳ ಈ ಅಕ್ಷರ ದಾಸೋಹವನ್ನು ನೀಡ್ತಾ ಇರುವಂಥ ಸಂಸ್ಥೆಗೆ ನಾನು ಮೊದಲು ಅಭಿನಂದಿಸೋದಕ್ಕೆ ಬಯಸ್ತಾ ಇದ್ದೇನೆ. ರಜತ ಮಹೋತ್ಸವವನ್ನು ಈ ಸಂಸ್ಥೆ ಕಾಣ್ತಾ ಇದೆ. ಇದು ರಜತ ಮಹೋತ್ಸವದಿಂದ ಸುವರ್ಣ ಮಹೋತ್ಸವಕ್ಕೆ ಹಾಗೂ ಅಮೃತ ಮಹೋತ್ಸವವನ್ನು ಕಾಣಲಿ, ಶತಮಾನೋತ್ಸವವನ್ನು ಕೂಡ ಕಾಣಲಿ. ಹಲವು ವಿದ್ಯಾರ್ಥಿಗಳಿಗೆ ತಮ್ಮನ್ನು ಬದುಕನ್ನು ಕಟ್ಟಿಕೊಡೋದಕ್ಕೆ ಈ ಸಂಸ್ಥೆ ತನ್ನ ಛಾಪನ್ನು ಮೂಡಿಸಲಿ ಅಂಥೇಳಿ ನಾನು ಮನದುಂಬಿ ಹಾರೈಸ್ತಾ ಇದ್ದೇನೆ. ಮಕ್ಕಳೇ, ಅಕ್ಷರ ವಿದ್ಯೆ ಅನ್ನೋದು ನಮಗೆ ಒಂದು ಪದವಿಯನ್ನು ಕೊಡುತ್ತೆ ಅಷ್ಟೇ. ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಅಕ್ಷರ ಮತ್ತು ಅಥವಾ ವಿದ್ಯೆ ನಮಗೆ ಒಂದು
ಸರ್ಟಿಫಿಕೇಟ್ ಅಥವಾ ಪದವಿಯನ್ನು ಕೊಡುತ್ತೆ. ಪದವಿಗೆ ಗೌರವ ಬರುವಂತೆ ನಾವೇನು ಮಾಡಬೇಕು? ಪದವಿಗೆ ಒಂದು ಗೌರವ ಬರಬೇಕಾದ್ರೆ ಏನು ಮಾಡಬೇಕು? ನಾವು ನಮ್ಮ ನಡವಳಿಕೆಯನ್ನು ಉತ್ತಮಪಡಿಸ್ಕೊಳ್ಬೇಕು. ನಡವಳಿಕೆಯ ಮೂಲಕ ಮಾತ್ರ ಆ ಪದವಿಗೆ ಒಂದು ಗೌರವ ಬರುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಪ್ರಸ್ತುತ ಕಾಲಘಟ್ಟದಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಮ್ಮ ಈ ಏನು ಜನ್ರೇಷನ್ ಇದೀವಲ್ಲ, ನಮ್ಮದೊಂದು ಒಂಥರ ವಿಶೇಷವಾದ ಜನ್ರೇಷನ್. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬಾಲ್ಯದ ದಿನಗಳಲ್ಲಿ ನೇರವಾಗಿ ದೂರವಾಣಿ ಮಾಡಲಿಕ್ಕಿರಲಿಲ್ಲ, ಟೆಲಿಗ್ರಾಮ್ ಇತ್ತು. ಆನಂತರ ಟ್ರಂಕ್ ಕಾಲ್ ಬುಕ್ಕಿಂಗ್ ಮಾಡ್ತಿದ್ರು. ಆನಂತರ STD ಬಂತು. ಮನೆಗೆ ಫೋನ್ಗಳು ಬಂದ ಮೇಲೆ STD ಬಂತು, ನೇರವಾಗಿ ಡಯಲ್ ಮಾಡ್ಬೋದಿತ್ತು. ಆನಂತರ ಪೇಜರ್ ಬಂತು, ಮೊಬೈಲ್ ಬಂತು, ಕೀಪ್ಯಾಡ್ ಮೊಬೈಲ್ ಬಂತು. ಆನಂತರ ಈಗ ಬಂದಿರೋದು ಮ್ಯಾಜಿಕ್ ಬಾಕ್ಸ್. ಏನದು? ಆ್ಯಂಡ್ರಾಯ್ಡ್ ಫೋನ್. ನಾನು ಇದನ್ನು ಮಂಗನ ಕೈಲಿ ಮಾಣಿಕ್ಯ ಅಂತ ಹೇಳ್ತೀನಿ. ಬಹುಶಃ ಈ ಸೌಲಭ್ಯ ಅಥವಾ ಈ ಪರಿವರ್ತನೆಗಳನ್ನು ಯಾರೂ ನೋಡಿಲ್ಲ. ನಮ್ಮ ಒಂದೇ ಜನ್ರೇಷನ್ ಇದನ್ನು ನೋಡಿರೋ ಅಂಥದ್ದು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ? ಪಕ್ಕದಲ್ಲೇ ಕೂತಿರ್ತೀವಿ, ಮಾತಾಡ್ಬೋದು ನೇರವಾಗಿ. ಏನು ಮಾಡ್ತೀವಿ ನಾವು? ಇಲ್ಲಿಂದ ಇಲ್ಲಿಗೆ ಮೆಸೇಜು, ನೇರವಾಗಿ ಮಾತಾಡ್ಬೋದಲ್ಲ. ಮಕ್ಕಳೇ, ಗ್ರ್ಯಾಜುಯೇಷನ್ ಡೇ ಒಂದಷ್ಟು ನನ್ನ ಜೀವನದ ಅನುಭವದ ಮಾತುಗಳನ್ನು ಅಷ್ಟೇ ಹೇಳೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಹಿಂದೆ ಒಂದು ಮನೆಯಲ್ಲಿ ತಂದೆ ತಾಯಿ, ಅವರ ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ಅವರ ಮಕ್ಕಳು, ಒಂದು ಮನೆ ಕನಿಷ್ಠ ಅಂದರೂ 10 ಜನ ಇರ್ತಿದ್ರು. ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತಿದ್ವು, ಕೂಡು ಕುಟುಂಬ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಗಂಡ ಹೆಂಡತಿ ಇಬ್ಬರಿದ್ರೆ ಜಾಯಿಂಟ್ ಫ್ಯಾಮಿಲಿ. ಹೌದು ಅಂತೀರ, ಇಲ್ಲ ಅಂತೀರ? ಹಿರಿಯರಿದ್ದಾರೆ ಇಲ್ಲಿ. ಯಾಕೆ ಇದು ಬೇಕು? ನಾವು ಯಾವ ದಿಕ್ಕಿನತ್ತ ಸಾಗ್ತಿದ್ದೀವಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ತಂದೆ ತಾಯಿಗಳ ಬಗ್ಗೆ ಒಂದೆರಡು ಮಾತು ಖಂಡಿತ ಕೊನೆಯಲ್ಲಿ ಹೇಳ್ತೀನಿ ನಾನು. ಮನೆಗೆ ಯಾರಾದರೂ ಹಿರಿಯರು ಬಂದರೆ, ನೆಂಟರುಗಳು ಬಂದರೆ, ಮನೆ ಯಜಮಾನ ಅಥವಾ ಯಜಮಾನತಿ ಮಾತಾಡಿಸ್ತಾರೆ. ಮಕ್ಕಳು ಏನು ಮಾಡ್ತಾರೆ? ಒಂದೋ ಮೊಬೈಲ್ ಹಿಡ್ಕೊಂಡು ಎಲ್ಲ ಕೂತಿರ್ತಾರೆ. ತಂದೆ ಅಥವಾ ತಾಯಿ ಬಂದು ಕರಿಬೇಕು, ಬನ್ನಿ ಮಾತಾಡಿಸಿ. ಮಾತಾಡಿದ್ರು ಹಾಯ್ ಅಂಕಲ್ ಅಥವಾ ಆಂಟಿ ಚೆನ್ನಾಗಿದ್ದಾರೆ ಅಂತ ಹೇಳಿ ವಾಪಸ್ ಒಳಗೋಗ್ಬಿಟ್ಟು ಮತ್ತೆ ಮೊಬೈಲ್ ಅಂತ ಕೂತಿದ್ದಾರೆ. ಮೊಬೈಲ್ ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದೆ ಅಂತಂದರೆ, ಮೊಬೈಲ್ ಇಲ್ಲದೆ ಜೀವನ ಸಾಧ್ಯನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ನಾವು ತಲುಪಿದ್ದೀವಿ. ಇದರಿಂದ ಏನಾಗಿದೆ? ಮಾನವ ಸಂಬಂಧಗಳು ಎಲ್ಲಿಂದ ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಸೊ ಅದನ್ನು ಹೇಳೋದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಈ ಮಾತನ್ನು, ಮೊಬೈಲ್ ಬಗ್ಗೆ ಮಾತಾಡಬೇಕಾಯ್ತು. ಮಕ್ಕಳೇ, ಕ್ರಿಕೆಟ್ ಪ್ಲೇಯರ್ ಯಾರಿಗೆ ಇಷ್ಟ ಇಲ್ವಾ? ಯಾರು ಫೇಮಸ್ ಕ್ರಿಕೆಟ್ ಪ್ಲೇಯರ್ ಹೆಸರು ಹೇಳಿ? ಧೋನಿ, ಆಮೇಲೆ ವಿರಾಟ್ ಕೊಹ್ಲಿ. ನೋಡಿ, ನಾನು ಯಾಕೆ ಕೇಳಿದೆ ಈ ಪ್ರಶ್ನೆಯನ್ನು? ಎಷ್ಟು ಜನ ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರಲ್ವಾ, ಆದರೆ ಇಬ್ಬರ ಹೆಸರು ಅಷ್ಟೇ ನೀವು ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಯಾಕೆ? ಉಳಿದವ್ರ ಹೆಸರು ಯಾಕೆ ತಗೊಳ್ಳೋಕೆ ಸಾಧ್ಯ ಆಗಲಿಲ್ಲ? ನನ್ನ ಮಾತಿನ ಅರ್ಥ ಇಷ್ಟೇ, ನಾವು ಕೂಡ ಜೀವನದಲ್ಲಿ 4 ಜನ ಗುರುತಿಸುವಂತಹ ಹೆಸರನ್ನು ಗಳಿಸಬೇಕು. ಆಗಲೇ ಅಲ್ಯೂಮಿನಿ ಅಸೋಸಿಯೇಷನ್ ಒಂದಷ್ಟು ಜನ, ಎಷ್ಟು ಸಾವಿರಾರು ಜನ ಈ ಕಾಲೇಜಿಂದ ಕಲ್ತವರಿದ್ದಾರೆ. ಅವರನ್ನು ಮಾತ್ರ ಯಾಕೆ ಕರೆದಿದ್ದಾರೆ? ಏನಂತ ವಿಶೇಷ ಗುಣ ಇತ್ತು? ನನ್ನ ಮಾತಿನ ಅರ್ಥ ಇಷ್ಟೇ,
ಮಕ್ಕಳೇ, ನೀವು ಕೂಡ ಈ ಸಾಧನೆಯನ್ನು ಮಾಡಬೇಕು. ಒಬ್ಬ ವ್ಯಕ್ತಿಯಾಗಿ ನೀವು ನಿಮ್ಮತನವನ್ನು, ನಿಮ್ಮ ಹಿರಿಮೆಯನ್ನು, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು. ಸಮಾಜದಲ್ಲಿ ಗುರುತಿಸುವಂತಹ ವ್ಯಕ್ತಿಗಳು ಆಗಬೇಕಾಗಿದೆ. ಅದಕ್ಕೋಸ್ಕರ ನಾನು ಆ ಪ್ರಶ್ನೆಯನ್ನು ಎತ್ತಿದ್ದಂಥದ್ದು. ಗಿಡಗ ಅಥವಾ ಈಗಲ್, ದ ಗೋಲ್ಡನ್ ಈಗಲ್ದ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಗೋಲ್ಡನ್ ಈಗಲ್ದು ಒಟ್ಟು ಲೈಫ್ ಸ್ಪ್ಯಾನ್ 60 to 70 ಇಯರ್ಸ್. ಬಹುಶಃ ಕತೆ ಕೇಳಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ತುಂಬ ಯೂಸ್ಫುಲ್ ಆಗಿರೋವಂಥ ವಿಷಯ ಆಗಿರೋದನ್ನ ನಾನು ಹೇಳಬೇಕಂತ ಅನ್ನಿಸ್ತಾ ಇದೆ. ಮೊದಲ 30 ವರ್ಷ, ಫಸ್ಟ್ 30 ಇಯರ್ಸ್ ಯಾವುದೇ ಇದಿಲ್ಲದೆ ಸಾವಿರಾರು ಮೀಟರ್ಗಳ ಹೈಟ್ಗೆ ಅದು ಹಾರತ್ತೆ. ಮಳೆ ಬಂದರೆ, ಮೋಡ ಕವಿದರೆ ಮೋಡದ ಮೇಲೆ ಹಾರತ್ತೆ. 30 ವರ್ಷ ಕಳೀತಾ ಅದಕ್ಕೆ 3 ಸಮಸ್ಯೆಗಳು ಎದುರಾಗ್ತವೆ. ಒಂದು, ಅದರ ಕೊಕ್ಕು ಬಾಗುತ್ತೆ, ಕುಕ್ಕೋದಕ್ಕಾಗಲ್ಲ, ಮುರಿದೋದಂಥ ಸಂದರ್ಭ ಬರುತ್ತೆ, ಮುರಿಯಲ್ಲ. ಎರಡನೇದು, ಅದರ ರೆಕ್ಕೆಗಳಲ್ಲಿ ಇರುವ ಫೆದರ್ಸ್ ಅಂತ ಏನು ಹೇಳ್ತೀವಿ, ವೀಕ್ ಆಗುತ್ತೆ. ವೀಕ್ ಆದಾಗ ಅದಕ್ಕೆ ರೆಕ್ಕೆ ಬಡಿಯೋಕ್ಕಾಗೋದಿಲ್ಲ, ಹಾರೋದಕ್ಕಾಗಲ್ಲ. ಮೂರನೇದು, ಕಾಲಿನ ಉಗುರು ಆಹಾರವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಬೇಕಾದಂಥ ಉಗುರು ವೀಕ್ ಆಗುತ್ತೆ, ಅದಕ್ಕೆ ಏನನ್ನು ಗ್ರಿಪ್ ಮಾಡ್ಕೊಳ್ಳೋಕ್ಕಾಗಲ್ಲ. ಗೋಲ್ಡನ್ ಈಗಲ್ಗೆ ಈಗ ಇರೋದು ಎರಡೇ ಅವಕಾಶ. ಒಂದು, ತನ್ನ ಈ ಕಷ್ಟದೊಂದಿಗೆ ಸಾಯಬೇಕು, ಅಥವಾ ಇದನ್ನು ಎದುರಿಸಿ ನಿಂತು ಆಚೆ ಬರಬೇಕು. ಗೋಲ್ಡನ್ ಈಗಲ್ ಬಹುತೇಕ ಎರಡನೇ ಆಯ್ಕೆಯನ್ನು ಮಾಡುತ್ತೆ. ಅದು ತುಂಬ ದೂರ ಹಾರುತ್ತೆ, ತುಂಬ ದೊಡ್ಡ ಪರ್ವತಕ್ಕೆ ಹೋಗುತ್ತೆ. ಒಂದು ಬಂಡೆಕಲ್ಲನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕೂತು ಮೊದಲು ತನ್ನ ಕೊಕ್ಕನ್ನು ಕುಕ್ಕಿ ಮುರಿದು ಹಾಕುತ್ತೆ. ಮುರಿದು ಹಾಕಿದ ನಂತರ ಹೊಸ ಕೊಕ್ಕು ಬರುತ್ತೆ. ಒಂದನೇದು. ಎರಡನೇದು, ತನ್ನ ಕೊಕ್ಕು ಬಂದ ನಂತರ, ಹೊಸ ಕೊಕ್ಕು ಬಂದ ನಂತರ ಅದು ತನ್ನ ಎಲ್ಲ ಹಳೆಯ ರೆಕ್ಕೆಗಳನ್ನೆಲ್ಲ, ಫೆದರ್ಸ್ ಅಂತ ಏನು ಹೇಳ್ತೀವಿ ನಾವು, ಪುಕ್ಕಗಳನ್ನು ಕಿತ್ತಾಕತ್ತೆ. ಕಿತ್ತಾಕಿ ಹೊಸ ರೆಕ್ಕೆ ಬರೋ ಥರ ಮಾಡುತ್ತೆ. ತುಂಬ ನೋವಿನ ಯಾತನಾಮಯ ಪ್ರಕ್ರಿಯೆ ಇದು. ಮೂರನೇದು, ಉಗುರು ಏನಿರುತ್ತೆ ಅದರ ಕಾಲಿಂದು ಕಿತ್ತಾಕುತ್ತೆ, ತುಂಬ ನೋವಿರುತ್ತೆ. ಅದು ಇಷ್ಟು ಆಗೋದಕ್ಕೆ ಅದಕ್ಕೆ ಕನಿಷ್ಠ 3 ರಿಂದ 4 ತಿಂಗಳು ಬೇಕಾಗತ್ತೆ. 4 ತಿಂಗಳ ಈ ಯಾತನಾಮಯ ಪ್ರಕ್ರಿಯೆಯ ನಂತರ ಗೋಲ್ಡನ್ ಈಗಲ್ಗೆ ಹೊಸದಾಗಿ ಮತ್ತೆ ಕೊಕ್ಕು ಬರುತ್ತೆ, ಹೊಸದಾಗಿ ಉಗುರುಗಳು ಬರ್ತವೆ, ಹೊಸದಾಗಿ ರೆಕ್ಕೆಗಳು ಬರ್ತವೆ, ಮತ್ತೆ ಹಾರುತ್ತೆ, ಮತ್ತೆ 30 ವರ್ಷ ಜೀವಿಸುತ್ತೆ. 30 ವರ್ಷ ಜೀವಿಸುತ್ತೆ. ಒಟ್ಟು 60 ರಿಂದ 70 ವರ್ಷ ಜೀವಿಸುತ್ತೆ. ನಾನು ಯಾಕೆ ಈ ಕಥೆ ಹೇಳ್ತಾ ಇದ್ದೀನಿ ನಿಮಗೆ? ಜೀವನವೆಂದರೆ ಕಂಫರ್ಟ್ ಝೋನಲ್ಲಿ ಇರೋದಲ್ಲ. ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ, ನಾವು ಜೀವನದಲ್ಲಿ ಸಾಧಿಸಬೇಕಾದ್ರೆ, ನಾವು ಜೀವನದಲ್ಲಿ ಇತರರಿಗಿಂತ ವಿಭಿನ್ನವಾಗಿರಬೇಕಾದ್ರೆ, ನಾವು ಸಮಾಜದಲ್ಲಿ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾದ್ರೆ ನಾವು ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ನಮಗೆ ಕೂತ್ ಕಡೆಗೆ ಅಮ್ಮ ಅನ್ನ ಕೊಡಬೇಕು, ಕೂತ್ ಕಡೆಗೆ ನಮಗೆ ನೀರು ಕೊಡಬೇಕು, ಕೂತ್ ಕಡೆಗೆ ನಮಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು. ಆಗ ಮಾತ್ರ ನಾವು ಏನಾದ್ರು ಮಾಡ್ತಿರ್ತೀವಿ. ಈಗ ಅದೇ ಮಕ್ಕಳು, ಈಗಿನ ಎಲ್ಲ ಮಕ್ಕಳು ಅದನ್ನೇ ಮಾಡ್ತಾ ಇರೋದು. ಕೂತ್ ಕಡೆಗೆ ಎಲ್ಲ ತರಿಸ್ಕೊಳ್ತಿದ್ವಿ. ನೋ, ಇಟ್ ಈಸ್ ರಾಂಗ್. ಕಂಫರ್ಟ್ ಝೋನಿಂದ ಆಚೆ ಬನ್ನಿ. ಕಂಫರ್ಟ್ ಝೋನಿಂದ ಆಚೆ ಬಂದು ನೀವು ಜೀವನದಲ್ಲಿ ಕಷ್ಟ ಏನಿದೆ ಅಂತ ನೋಡಿ, ಆ ನಂತರ ಅಷ್ಟೇ ನಿಮಗೆ ಬದುಕಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ. ಒಬ್ಬ ಪೊಲೀಸ್ ಆಫೀಸರ್, IPS ಅವರ ಕತೆ ಹೇಳ್ಬಿಟ್ಟು ನಾನು ಒಂದೆರಡು ನಾನು ಮಾತು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ತಮಿಳ್ನಾಡಲ್ಲಿ ಬಹುಶಃ ಯೂಟ್ಯೂಬಲ್ಲಿ ಕತೆ ನೋಡಿರ್ಬೋದು, ಭಾಳ ಈ ಥರ ಕತೆಗಳಿದೆ. ಆದರೆ ಒಂದು ಮಾತ್ರ ಹೇಳ್ತೀನಿ, ಸಮಯದ ಅಭಾವ ಇರೋದ್ರಿಂದ. ಒಬ್ಬ ಹೆಣ್ಮಗಳಿರ್ತಾಳೆ, ಗಂಡ ಪೊಲೀಸ್ ಅವರು ಹೆಡ್ ಕಾನ್ಸ್ಟೇಬಲ್ ಆಗಿರ್ತಾರೆ, ತಮಿಳುನಾಡು ಪೊಲೀಸಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. 3 ಮಕ್ಕಳು, ಗಂಡ ಹೆಂಡತಿ 3 ಮಕ್ಕಳಿರ್ತಾರೆ. ವಯಸ್ಸಾದ ತಂದೆ ತಾಯಿ ಹಳ್ಳಿಲಿ ಇರ್ತಾರೆ, ಇವರು ಚೆನ್ನೈಯಲ್ಲಿ ಇರ್ತಾರೆ.
ಒಂದು ದಿನ ಗಂಡ ಮಧ್ಯಾಹ್ನದ ಊಟ ತಗೊಂಡು ಹೋಗೋದನ್ನು ಬಿಟ್ಟು ಹೋಗಿರ್ತಾರೆ, ಮರ್ತು ಹೋಗಿರ್ತಾರೆ. ಅವರು ಹೆಂಡತಿ ಗಂಡ ಊಟ ಮರ್ತು ಹೋಗಿದ್ದಾರೆ ಅಂತೇಳಿ ಊಟ ತಗೊಂಡು ಹೋಗ್ತಾರೆ. ಪೊಲೀಸ್ ಪೆರೇಡ್ ಮೈದಾನದಲ್ಲಿ ದೊಡ್ಡ ಪೆರೇಡ್ ಆಗ್ತಿರ್ತದೆ. ಪೆರೇಡಲ್ಲಿ ರಾಜ್ಯದ ವಿವಿಧ ಹಂತಗಳ ಪೊಲೀಸ್ ಅಧಿಕಾರಿಗಳಿರ್ತಾರೆ. ಪೆರೇಡ್ ನಡೀತಿರುತ್ತೆ, ಪಥಸಂಚಲನ ಅಂತ ಹೇಳ್ತೀವಿ. ಅಲ್ಲಿ ಪೆರೇಡಲ್ಲಿ ಗೌರವ ವಂದನೆ ಅಥವಾ ಗೌರವವನ್ನು ಸ್ವೀಕರಿಸೋದಕ್ಕೆ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿ DG ಮತ್ತು IG ಬಂದಿರ್ತಾರೆ. ಈಕೆಗೆ ನೋಡಿ ತುಂಬ ಏನೋ ಮನಸ್ಸಿಗೆ ಹೊಳೆಯುತ್ತೆ. ಗಂಡನ ಕೇಳ್ತಾಳೆ, ಊಟ ಬಡಿಸುವಾಗ ಎಲ್ಲ ಮುಗಿದು ಊಟ ಮಾಡ್ತಿರ್ತಾರೆ. ಯಾರವರು, ಅಷ್ಟು ದೊಡ್ಡ ಆಫೀಸರು, ಎಲ್ಲರೂ ಅವರಿಗೆ ಸಲ್ಯೂಟ್ ಕೊಡ್ತಿದ್ರಲ್ಲ, ತುಂಬ ದೊಡ್ಡವರ ಅಂತ ಕೇಳ್ತಾಳೆ ಮುಗ್ಧವಾಗಿ. ಗಂಡ ಹೇಳ್ತಾನೆ, ಹೌದು, ಅವರು ನಮ್ಮ ರಾಜ್ಯದ ಪೊಲೀಸಿನ ಬಾಸ್, ಅವರು DG ಮತ್ತು IG. ಅದಕ್ಕೆ ಏನು ಓದಬೇಕು ಅಂತ ಕೇಳ್ತಾಳೆ ಇವಳು ಕೂಡಲೇ. ಅದಕ್ಕೆ IPS ಓದಬೇಕವ ಅಂತ ಕೇಳ್ತಾರೆ. ತಕ್ಷಣ ಆಕೆ ಹೇಳ್ತಾಳೆ, ನಾನು ಕೂಡ ಓದ್ಬಹುದಾ? ನೋಡಿ ಹೇಗಿರುತ್ತೆ ಪ್ರತಿಕ್ರಿಯೆ. ಅವತ್ತಿಗೆ ಆ ಪ್ರಶ್ನೆ ಆಕೆ ಕೇಳುವಾಗ ಆಕೆ ಓದಿದ್ದು SSLC, ತಮಿಳು ಮೀಡಿಯಂ SSLC. ಗಂಡನಿಗೆ ಏನು ಅನಿಸುತ್ತೆ ಏನೋ, ಆಯ್ತು ನೋಡೋಣ ಬಿಡೋ ತಾಯಿ ಅಂತ ಹೇಳ್ತಾರೆ. ಈಕೆಗೆ ಆ ಹುಚ್ಚು ಹೋಗಲ್ಲ. ವಾಪಸ್ ಮನೆಗೆ ಬರ್ತಾಳೆ. ಗಂಡನಿಗೆ ಮತ್ತೆ ರಾತ್ರಿ ಕೇಳ್ತಾಳೆ, ನಾನು IPS ಮಾಡಬಹುದಾ? ಗಂಡನಿಗೆ ಇವಳು ಬಿಡಲ್ಲ ನನ್ನ ಅಂತ ಹೇಳ್ಬಿಟ್ಟು, ಆಯಿತು ಅದಕ್ಕೆ ನೀನು ಫಸ್ಟ್ ಡಿಗ್ರಿ ಮಾಡಬೇಕು ಅಂತ. ಆಯಿತು, ಡಿಗ್ರಿ ಸೇರಿಸ್ತಾರೆ. 3 ವರ್ಷ ಡಿಗ್ರಿ ಆಗುತ್ತೆ. ಡಿಗ್ರಿ ಆದ ಕೂಡಲೇ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದು ನಾನು ಮಾಡ್ಬೋದಲ್ಲ ಅಂತ ಅನಿಸುತ್ತೆ. ಈ ಗಂಡನಿಗೆ ಮತ್ತೆ ತಲೆ ತಿಂದು, ಇಲ್ಲ ನಾನು IPS ಕೋಚಿಂಗ್ ಸೇರ್ಕೊಳ್ತೀನಿ ಅಂತ ಹೇಳ್ತಾಳೆ. ಆಯ್ತವ ಸೇರ್ಕೋ. ಚೆನ್ನೈಗೆ ಕಳಿಸ್ತಾರೆ. IPS UPS ಎಕ್ಸಾಮಿನೇಷನ್ಗೆ ಟ್ರೈನಿಂಗು. ಫಸ್ಟ್ ಇಯರು ಪ್ರಿಲಿಮ್ಸ್ ಫೇಲು, ಪ್ರಿಲಿಮ್ಸೇ ಫೇಲು, ಮೇನ್ ಬರೋದೇ ಇಲ್ಲ. ಸೆಕೆಂಡ್ ಇಯರು ಕ್ಲಿಯರ್ ಆಗಲ್ಲ. ಥರ್ಡ್ ಇಯರ್ ಪ್ರಿಲಿಮ್ಸ್ ಮೊದಲ 3 ವರ್ಷ ಪ್ರಿಲಿಮ್ಸೇ ಪಾಸಾಗಲ್ಲ. ಗಂಡನಿಗೂ ಅಷ್ಟೊತ್ತಿಗೆ 2 ಮಕ್ಕಳು, ಸಾಕು ಹೋಗಿರುತ್ತೆ. ತುಂಬ ಬೇಜಾರಾಗಿರುತ್ತೆ. ಆಗಲ್ಲಪ್ಪ ನನಗೆ. ಬರ್ತಾನೆ 4ನೇ ವರ್ಷ, ಆಗಲ್ಲ, ನನಗೂ ತುಂಬ ಕಷ್ಟ ಆಗುತ್ತೆ. ನನಗೂ ಪ್ರಮೋಷನ್ ಆಗುತ್ತೆ. ಪ್ರಮೋಷನ್ ಆಗಿ ನನಗೆ 2 ಸ್ಟಾರ್ ಬರುತ್ತೆ. ನಾನು ಕೂಡ ಸಬ್ ಇನ್ಸ್ಪೆಕ್ಟರ್ ಆಗ್ತೀನಿ, ಸಾಕಲ್ವ ನಮಗೆ ಅಂತ. ಅದಕ್ಕೆ ಅವಳು ಹೆಂಡತಿ ಹೇಳ್ತಾಳೆ, ಆಯಿತು ಇಷ್ಟೊಂದು ನನಗೆ ಟೈಮ್ ಕೊಟ್ಟಿದ್ದೀರಾ, ಇದೊಂದು ವರ್ಷ ನನಗೆ ಅವಕಾಶ ಇದೆ, ಇದೊಂದು ವರ್ಷ ನನಗೆ ಟೈಮ್ ಕೊಡಿ ಅಂತ. ಆಯಿತು ನೋಡಿ, ಮಿರಾಕಲ್, ಪ್ರಿಲಿಮ್ಸ್ ಪಾಸ್, ಮೇನ್ ಪಾಸ್, ವೈವಾ ಪಾಸ್. ಒಂದು ಚಪ್ಪಾಳೆ ಹೊಡೀರಿ. ಹೆಸರು ಆಮೇಲೆ ಹೇಳ್ತೀನಿ. ಹಳ್ಳಿಯ ಮುಗ್ಧ ಹೆಣ್ಮಗಳು ಕೇವಲ SSLC ಪಾಸ್ ಮಾಡ್ಕೊಂಡಿದ್ದಂಥವಳು ಮನಸ್ಸು ಮಾಡಿದ್ದಕ್ಕೆ IPS ಪಾಸ್ ಆಗ್ತಾರೆ. ನೋಡಿ, ಮುಂದೆ ಅವರಿಗೆ 1 ವರ್ಷ 2 ವರ್ಷ ಡೆಹ್ರಾಡೂನಲ್ಲಿ ಕಠಿಣವಾದ ತರಬೇತಿ ಇರುತ್ತೆ IAS IPS ಪಾಸ್ ಆದವರಿಗೆ. ಅವರು ಹಿಮಾಲಯದ ಪರ್ವತಗಳನ್ನು 20 kg ಭಾರ ಹೊತ್ಕೊಂಡು ಹತ್ತಬೇಕಂತೆ. ಕೆಲವರಿಗೆ ಹತ್ತಕ್ಕಾಗೋದಿಲ್ಲ ಅಂತಂದರೆ ಒಬ್ಬರು ಜೊತೆ ಕೊಟ್ಟಿರ್ತಾರಂತೆ, ಭಾರ ಹೊತ್ಕೊಂಡು ಹತ್ಬೋದು ಅಂತ. ಆದರೆ ಈ ಹೆಣ್ಮಗಳು ಇಲ್ಲ, ನನ್ನ ಭಾರ ನಾನೇ ಹೊರಬೇಕು ಅಂಥೇಳಿ ತನ್ನ 20 kg ಭಾರವನ್ನು ಹೊತ್ಕೊಂಡು ಬೆಟ್ಟ ಹತ್ತಾರಂತೆ. ಹೆಸರು ಅಂಬಿಕಾ, IPS, ಪ್ರೆಸೆಂಟ್ಲಿ ವರ್ಕಿಂಗ್ ಇನ್ ಮುಂಬೈ. ಒಂದು ಜೋರು ಚಪ್ಪಾಳೆ ಹೊಡಿಬೇಕು. ನೀರು ಕೊಡ್ಬೋದಾ? ನಾನು ಯಾಕೆ ಕತೆ ಹೇಳಿದೆ ಇದನ್ನು? ಕನ್ನಡದಲ್ಲಿ ಒಂದು ಹಾಡಿದೆ, ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ. ಸ್ಟಾಫ್ನೆಸ್ ಮಾಡಿರೋರು IAS ಮಾಡಿದ್ದಾರೆ, IPS ಮಾಡಿದ್ದಾರೆ. ನಾನು ಯಾಕೆ ಈ ಕಥೆಗಳನ್ನು ತಮಗೆ ಹೇಳ್ತಿದ್ದೀನಿ ಅಂತಂದರೆ, ವಿದ್ಯೆ ಅನ್ನೋದು, ಅಚೀವ್ಮೆಂಟ್ ಅನ್ನೋದು ನಿಂತ ನೀರಾಗಬಾರ್ದು, ಹರಿಯುವ ನೀರಾಗಬೇಕು. ನಿಂತ ನೀರು ಏನಾಗುತ್ತೆ, ಅದರಲ್ಲಿ ಕಸ ಕಡ್ಡಿ ಎಲ್ಲ ಬಿದ್ದು ಗಲೀಜು ಬಿದ್ದು ದುರ್ವಾಸನೆ ಬರುತ್ತೆ. ಆದರೆ ಹರಿಯುವ ನೀರಾದರೆ ಏನಾಗುತ್ತೆ, ನಿರಂತರವಾಗಿ ಪರಿಶುದ್ಧವಾಗ್ತಾ ಇರುತ್ತೆ. ಅಬ್ದುಲ್ ಕಲಾಂ ಹೇಳ್ತಾರೆ, ಕನಸು ಕಾಣಿ ಅಂತ. ಕನಸಂದರೆ ರಾತ್ರಿ ಮಲಗಿದ ಮೇಲೆ ಕಾಣುವ ಕನಸಲ್ಲ. ಯಾವ ಕನಸು ನಿಮ್ಮ ನಿದ್ದೆಯನ್ನು ಕೆಡಿಸುತ್ತದೋ, ನಿಮಗೆ ನಿದ್ದೆ ಬರದಂತೆ ತಡೆಯುತ್ತದೋ, ಜೀವನದಲ್ಲಿ ಒಂದು ಒಳ್ಳೆ ಗೋಲ್ ಇಟ್ಕೊಳ್ಳೋಂತೆ ಮಾಡುತ್ತೋ, ಅದು ನಿಜವಾದ ಕನಸು. ಅದೇ ಕಲಾಂ ಅವರು ಒಂದು 3 ಪದಗಳನ್ನು ಹೇಳಿದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ.
ಒಂದು ನೋ, ಎರಡನೇದು ಎಂಡ್, ಮೂರನೇದು ಫೇಲ್. ಕಲಾಂ ಅವರ ಪ್ರಕಾರ ನೋ ಅಂದರೆ ಕನ್ನಡದಲ್ಲಿ ಇಲ್ಲ ಅಥವಾ ಏನು ಇಲ್ಲ ಮುಗೀತು ಅಂತ. ನೋ ಇಲ್ಲ, ಏನು ಇಲ್ಲ, ಅವಕಾಶ ಇಲ್ಲ. ಆದರೆ ಅವ್ರು ಹೇಳೋದು ನೋ NO ಅಂದರೆ ನೆಕ್ಸ್ಟ್ ಆಪರ್ಚುನಿಟಿ, ಇನ್ನೊಂದು ಅವಕಾಶ ಇದೆ, ದರ್ ಇಸ್ ಎ ನೆಕ್ಸ್ಟ್ ಆಪರ್ಚುನಿಟಿ. ನೋ ನೋಡಿ ಎಷ್ಟು ಚೆನ್ನಾಗಿದೆ. ನಂಬರ್ 2 ಎಂಡ್, END ಅಂತಂದರೆ ಎಫರ್ಟ್ ನೆವರ್ ಡೈಸ್. ಎಫರ್ಟ್ ನೆವರ್ ಡೈಸ್, ಪ್ರಯತ್ನಕ್ಕೆ ಎಂದೂ ಸಾವಿಲ್ಲ. ನಂಬರ್ 3 FAIL ಫೇಲ್. ಆಗಲೇ ರಿಸಲ್ಟ್ಸ್ ಹೇಳ್ತಾ ಇದ್ರು 78%, 95% ಈ ಥರ ಹೇಳ್ತಾ ಇದ್ರು, ಪರ್ಸೆಂಟೇಜ್ಗಳನ್ನ ಹೇಳ್ತಾ ಇದ್ರು. ಫೇಲ್ ಯಾರು ಕೇಳಕ್ಕೆ ಇಷ್ಟಪಡಲ್ಲ. ಆದರೆ ಕಲಾಂ ಅವ್ರು ಹೇಳ್ತಾರೆ ಫೇಲ್ ಅಂದರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ಜೋರ್ ಚಪ್ಪಾಳೆ ಕಲಾಂ ಅವ್ರಿಗೆ. ಚಪ್ಪಾಳೆ ಅಲ್ಲಿಂದ ಬರ್ಬೇಕು, ಬರ್ತಾ ಇಲ್ಲ. ಚಪ್ಪಾಳೆ ನನಗಲ್ಲ, ಚಪ್ಪಾಳೆ ನಾನು ಅತ್ಯಂತ ಹೆಚ್ಚು ಇಷ್ಟಪಡುವ ಅಬ್ದುಲ್ ಕಲಾಂ ಅವರಿಗೆ. ಮಕ್ಕಳೇ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಸಾಧನೆ ಇಲ್ಲದೆ ಇರುವ ಮನುಷ್ಯ ಇದ್ದು ಸತ್ತಂತೆ. ಸಾಧನೆ ಇಲ್ಲದಿರುವ ಜೀವನ ಇದ್ದು ಸತ್ತಂತೆ. ಕೊನೆಯದಾಗಿ, ಬಹುಶಃ ಎಲ್ಲ ಭಾಷಣಗಳಲ್ಲೂ ನಾನು ಹೇಳ್ತೀನಿ ಇದನ್ನು. ತಂದೆ ತಾಯಿಗೆ ಯಾರಿಷ್ಟ ಇಲ್ಲ? ಯಾರಿಗಿಷ್ಟ ಇಲ್ಲ? ಸಾರಿ, ಇಲ್ಲಿ ಭಾಳ ಜನ ಕೂತಿದ್ದಾರೆ. ಮಕ್ಕಳೇ, ನೀವು ಓದುವ ವಿದ್ಯೆಗೆ ತಂದೆ ತಾಯಿಗಳ ಶ್ರಮ, ತಂದೆ ತಾಯಿಗಳ ತ್ಯಾಗ, ಸ್ಯಾಕ್ರಿಫೈಸ್ಗೆ ನೀವೆಂದೂ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಒಬ್ಬ ತಂದೆ ತಾಯಿ 10 ಮಕ್ಕಳನ್ನು ಹೆತ್ತರು, ಕೊನೆಗಾಲದಲ್ಲಿ 10 ಮಕ್ಕಳು ಕೂಡ ಅವ್ರನ್ನ ಹಂಚ್ಕೊಳ್ತಾರೆ. 2 ತಿಂಗಳು ನೀನು ಇಟ್ಕೋ, 2 ತಿಂಗಳು ನಾನು ಇಟ್ಕೊಳ್ತೀನಿ, 4 ತಿಂಗಳು ನೀನು ಇಟ್ಕೋ. ಜೊತೆಗೆ ಅತ್ಯಂತ ದುರಂತದ ವಿಷಯಪ್ಪ ಅಂದರೆ ತಂದೆ ನೀನು ನೋಡ್ಕೋ, ತಾಯಿ ನೀನು ನೋಡ್ಕೋ. ಇದೊಂದು ಕೆಲಸ ಯಾವುದೇ ಕಾರಣಕ್ಕೂ ಮಾಡಬೇಡಿ ಮಕ್ಕಳೇ. ತಂದೆ ತಾಯಿಗಳನ್ನು ಅಗಲಿಸುವಂಥ ಕೆಲಸ ದಯವಿಟ್ಟು ಮಾಡಬೇಡಿ, ಅದು ದೊಡ್ಡ ಪಾಪ. ಅಮಿತಾಬ್ ಬಚ್ಚನ್ ಅವರ ಬಾಗ್ಬಾನ್ ಫಿಲಮ್ ಸಾಧ್ಯ ಆದರೆ ನೋಡಿ, ನೋಡಿದರೆ ಪರವಾಗಿಲ್ಲ, ಇನ್ನೂ ಒಂದ್ಸರಿ ನೋಡಿ. ನಾನು ಈ ಮಾತಾಡಿದ ನಂತರ ಬಾಗ್ಬಾನ್, ಕನ್ನಡದಲ್ಲಿ ಈ ಬಂಧನ ಅಂತ ಒಂದು ಫಿಲಮ್ ಮಾಡಿದ್ವಿ, ವಿಷ್ಣುವರ್ಧನ್ ಮತ್ತು ಜಯಪ್ರದ ಅವರು, ದಯವಿಟ್ಟು ನೋಡಿ. ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ, ನಮಗೆ ಓಲ್ಡ್ ಏಜ್ ಹೋಮ್ಸ್ ಜಾಸ್ತಿ ಆಗ್ತಾ ಇದ್ದಾವೆ. ಎಷ್ಟು ದುರಂತ ಅಂದರೆ, ಎಷ್ಟು ಬೇಸರ ಅಂತಂದರೆ, ನೀವು ಇವತ್ತು ಜಗಮಗಿಸುವ ಡ್ರೆಸ್ಗಳನ್ನು ಹಾಕ್ಕೊಂಡು ಟಿಪ್ ಟಾಪ್ ಆಗಿ ಕಾಲೇಜಿಗೆ ಬರಬೇಕಾದ್ರೆ ತಂದೆ ತಾಯಿಗಳ ಬಟ್ಟೆ ನೋಡಿದ್ದೀರಾ ಯಾವಾಗಲಾದರೂ? ಎಷ್ಟು ದಿವಸ ಆಗಿದೆ ಬಟ್ಟೆ ತಗೊಂಡು ಅಂತ ಕೇಳಿದ್ದೀರಾ ತಂದೆ ತಾಯಿಗೆ? ಅಮ್ಮ ನೀನು ಸೀರೆ ಯಾವಾಗ ತಗೊಂಡಿದ್ದೆ ಅಂತ ಕೇಳಿದ್ದೀರಾ? ಅಮ್ಮನ ಚಪ್ಪಲಿ ಹರಿದೋಗಿರೋದು ಗೊತ್ತಿದೆಯಾ? ಎಲ್ಲಿ ಕೆಲಸ ಮಾಡ್ತಾರೆ ಗೊತ್ತಿದೆ? ದಯವಿಟ್ಟು ನಿಮ್ಮ ತಂದೆ ತಾಯಿಗಳನ್ನು ಒಂದು ಬಾರಿ ಕಣ್ಮುಂದೆ ತಂದುಕೊಳ್ಳಿ. ತಂದೆ ತಾಯಿಗಳನ್ನು ದಯಮಾಡಿ ವೃದ್ಧಾಶ್ರಮಕ್ಕೆ ಕಳಿಸಬೇಡಿ, ನನ್ನ ಕಳಕಳಿಯ ಮನವಿ. ಅವರು ಜೀವನದ ಕೊನೆಯ ಕ್ಷಣಗಳಲ್ಲಿ, ಕೊನೆಯ ದಿನಗಳಲ್ಲಿ ಕಣ್ಣೀರು ಹಾಕುವಂತೆ ಮಾಡಬಾರ್ದು. ಕೋವಿಡ್ ಸಂದರ್ಭದಲ್ಲಿ ಕಣ್ಣಾರೆ ಕಂಡಂಥ ವಿಷಯ, ತಂದೆ ಸತ್ತೋಗಿರ್ತಾರೆ, ಬಂದು ಬಾಡಿ ತಗೊಂಡೋಗಿ ಅಂದರೆ ಕೋವಿಡ್ಡು ಹೆದರಿಕೆ ಆಗತ್ತೆ, ಬಾಡಿ ನೀವೇ ಸುಟ್ಟಾಕ್ಬಿಡಿ ಡಾಕ್ಟ್ರೇ. ತಂದೆಯ ಆಸ್ತಿ ಬೇಕು, ಹಣ ಬೇಡ. ಸೊ ಈ ಪ್ರವೃತ್ತಿಯನ್ನು ನಾವು ಬಿಡಬೇಕು. ಸಂಸ್ಕಾರ ಇರಲಿ. ಒಂದು ಕವನ ಹೇಳಿ ಮುಗಿಸ್ತೀನಿ ನಾನು. ಹಣೆ ಬರದಾಲಾದೀತು, ಒಂದು ನಿಮಿಷ, ಸಾರಿ. ಮಂಕುತಿಮ್ಮನ ಕಗ್ಗ ಒಂದು ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರೆಯೇ,
ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇಡೀ ಜೀವನದ ಸಾರವನ್ನು ಈ ಒಂದು ಕಗ್ಗದಲ್ಲಿ ಡಿ ವಿ ಜಿ ಅವರು ಹೇಳಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಹುಲ್ಲಾಗು ಬೆಟ್ಟದಡಿ ಅಂದರೆ ಬೆಟ್ಟದ ಸಾಲುಗಳಲ್ಲಿ, ಬಯಲು ಪ್ರದೇಶದಲ್ಲಿ ಹುಲ್ಲು ಬೆಳೆದಿದ್ದರೆ ದನ ಕರುಗಳಿಗೆ ಆಹಾರವಾಗತ್ತೆ. ಮನೆಗೆ ಮಲ್ಲಿಗೆಯಾಗು, ಮನೆಯಲ್ಲಿ ನಾವು ಮಲ್ಲಿಗೆಯ ಕಂಪನ್ನು ಸೂಸುವ ವ್ಯಕ್ತಿ ಆಗಬೇಕು, ಉಪಯೋಗಕ್ಕೆ ಬರುವಂತಹ ವ್ಯಕ್ತಿ ಆಗಬೇಕು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ. ಕಷ್ಟ ಬಂದಾಗ ಏನು ಮಾಡಬೇಕು? ಅದನ್ನು ಧೈರ್ಯವಾಗಿ ಎದುರಿಸಬೇಕು. ನಾನು ಆಗಲೇ ಗೋಲ್ಡನ್ ಈಗಲ್ ಕತೆ ಹೇಳಿದ್ನಲ್ಲ, ಅದನ್ನು ಇದಕ್ಕೆ ನಾವು ಉದಾಹರಣೆ ತಗೊಳ್ಬೇಕು. ಬೆಲ್ಲ ಸಕ್ಕರೆಯಾಗು ದೀನರ ದುರ್ಬಲರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಂದಿಗೆ ನಾವು ಬೆರೆಯಬೇಕು. ಸೊ ಈ ಮಾತುಗಳನ್ನು ಹೇಳ್ತಾ ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು. ಇದೊಂದು ಲಾಸ್ಟ್ ಹೇಳಿ ಮುಗಿಸ್ಬಿಡ್ತೀನಿ. ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು. ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ದಡ ಎದುರಾದೀತು. ಅರ್ಥ ಇಷ್ಟೇ. ನಮ್ಮ ಹವ್ಯಾಸಗಳು ನಮ್ಮನ್ನು ಸರಿಯಾದ ದಾರಿನಲ್ಲಿ ತೆಗೆದುಕೊಂಡು ಹೋಗಬೇಕು. ಹಣೆ ಬರ ಬದಲಾಗತ್ತೆ. ನಾವು ನೋಡುವ ನೋಟವನ್ನು ಬದಲಾಯಿಸ್ಕೊಳ್ಬೇಕು. ನಾವು ಕಾಣುವ ದೃಶ್ಯ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಪ್ರಯಾಣ ಮಾಡುವ ದೋಣಿಯನ್ನು ನಾವು ಬದಲಾಯಿಸಬೇಕಿಲ್ಲ, ದಿಕ್ಕನ್ನು ಬದಲಿಸಿ ಸಾಕು ನಾವು ಗುರಿಯನ್ನು ತಲುಪಬಹುದು ಅಂತ ಹೇಳ್ತಾ, ಕೊನೆಯದಾಗಿ ಮಕ್ಕಳೇ, ನಿಮಗೆಲ್ರಿಗೂ ಶುಭವಾಗಲಿ. ಯಾರಿಗೊತ್ತು, ನೀವು ಮುಂದೊಂದು ದಿವಸ ಈ ದೇಶ ಕಂಡಂಥ ಮಹಾನ್ ವ್ಯಕ್ತಿ ಆಗ್ಬೋದು. ವಿವಿಧ ಕ್ಷೇತ್ರಗಳಲ್ಲಿ ನೀವು ಮುಂದುವರಿಲಿ ಅಂತ ನಾನು ಆಶಿಸ್ತಾ, ಆ ರೀತಿಯ ಸ್ಥಾನ ನಿಮಗೆ ಸಿಗಲಿ ಅಂತ ಹೇಳ್ತಾ, ಕೊನೆಯದಾಗಿ ಏಪ್ರಿಲ್ 26ಕ್ಕೆ ಚುನಾವಣೆ ಇದೆ. ಎಲ್ಲರೂ ದಯಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ, ಜವಾಬ್ದಾರಿಯುತ ಮತದಾರರಾಗಿ ಮತದಾನವನ್ನು ಕಡ್ಡಾಯವಾಗಿ ಮಾಡಿ. ಇಲ್ಲಿ ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ನನ್ನ ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟ ಸಂಸ್ಥೆಯ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಮತ್ತು ಅವರ ಇಡೀ ತಂಡಕ್ಕೆ, ಪಾಲಕರಿಗೆ, ವಿದ್ಯಾರ್ಥಿಗಳಿಗೆ, ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ನಮಸ್ಕಾರ.